ಹಾಯ್ ಎವ್ರಿವನ್. ಇವತ್ತಿನ ಕಾನ್ಸೆಪ್ಟ್ ಏನಂತ ಅಂದರೆ ಅಡ್ವಾನ್ಸ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಸೆಕೆಂಡ್ ಚಾಪ್ಟರ್ ಅಲ್ಲಿ ರಿಸ್ಕ್ ಅನಾಲಿಸಿಸ್ ಇನ್ ಕ್ಯಾಪಿಟಲ್ ಬಡ್ಜೆಟಿಂಗ್ ಅಲ್ಲಿ ಪ್ರಾಬಬಿಲಿಟಿ ಟೆಕ್ನಿಕ್ ನೋಡ್ತಾ ಇದ್ದೀವಿ. ಆಲ್ರೆಡಿ ಇದರಲ್ಲಿ ರಿಸ್ಕ್ ಅಡ್ಜಸ್ಟೆಡ್ ಕಟ್ ಆಫ್ ರೇಟ್, ಸರ್ಟನಿಟಿ ಈಕ್ವಲೆಂಟ್ ಮೆಥಡ್, ಸೆನ್ಸಿಟಿವಿಟಿ ಟೆಕ್ನಿಕ್ ಈ ಮೂರನ್ನು ಅಪ್ಲೋಡ್ ಮಾಡಿದ್ದೀನಿ. ದಿಸ್ ಈಸ್ ಫೋರ್ತ್ ಮೆಥಡ್. ಯಾವುದಂತ ಅಂದರೆ ಪ್ರಾಬಬಿಲಿಟಿ ಟೆಕ್ನಿಕ್. ಸೊ ಫಸ್ಟ್ ಪ್ರಾಬಬಿಲಿಟಿ ಟೆಕ್ನಿಕ್ ಅಂದ್ರೆ ಏನಂದರೆ ಪ್ರಾಬಬಿಲಿಟಿ ಈಸ್ ಎ ರಿಲೇಟಿವ್ ಫ್ರೀಕ್ವೆನ್ಸಿ ವಿತ್ ವಿಚ್ ಆನ್ ಈವೆಂಟ್ ಮೇ ಅಕ್ಕರ್ ಇನ್ ದ ಫ್ಯೂಚರ್. When future estimates of cash inflows have different probabilities, the expected monetary value may be computed by multiplying the cash inflow with the probability assigned. So, ಇದು ಏನಂತ ಅಂದರೆ probability is a relatively frequency which an event may occur in the future. So, ಇಲ್ಲಿ ನಾವು ಫ್ಯೂಚರಲ್ಲಿ ಎಷ್ಟು ಕ್ಯಾಶ್ ಇನ್ಫ್ಲೋ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. When future estimates of cash inflow have different probabilities. ಸೊ ಕ್ಯಾಶ್ ಇನ್ಫ್ಲೋ ಯಾವಾಗ ಡಿಫ್ರೆಂಟ್ ಪ್ರಾಬಬಿಲಿಟೀಸ್ ಇರುತ್ತೆ, ಆ ಪ್ರಾಬಬಿಲಿಟೀಸ್ ಜೊತೆ ಕ್ಯಾಶ್ ಇನ್ಫ್ಲೋನ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಕ್ಯಾಶ್ ಇನ್ಫ್ಲೋ ವಿತ್ ಪ್ರಾಬಬಿಲಿಟಿ ಅಸೈನ್ಡ್ ಸಿಗುತ್ತೆ. ಸೊ ಅದನ್ನು ಇಲ್ಲಿ ಎಕ್ಸ್ಪೆಕ್ಟೆಡ್ ಮಾನಿಟರಿ ವ್ಯಾಲ್ಯೂ ಕೂಡ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಿ. ಸೊ ಇಲ್ಲಿ ಯಾವ ರೀತಿ ಅಂತ ನೋಡೋಣ. ಫಸ್ಟ್ ಒಂದು ಪ್ರಾಬ್ಲಮ್ನ ಇಲ್ಲಿ ನೋಡಿ. Two mutually exclusive investment proposals are being considered. Two following information is available. ಸೊ ಇಲ್ಲಿ ಏನಂತಂದರೆ ಎರಡು ಇನ್ವೆಸ್ಟ್ಮೆಂಟ್ ಪ್ರಪೋಸಲ್ಸ್ ಇದೆ. ಸೊ ಅದು ಯಾವ್ಯಾವುದು ಅಂತ ಅಂದರೆ ಪ್ರಾಜೆಕ್ಟ್ ಎಕ್ಸ್ ಆ್ಯಂಡ್ ಪ್ರಾಜೆಕ್ಟ್ ವೈ. ಸೊ ಪ್ರಾಜೆಕ್ಟ್ ಎಕ್ಸ್ ಆ್ಯಂಡ್ ಪ್ರಾಜೆಕ್ಟ್ ವೈಯಲ್ಲಿ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಎರಡು ಬಿಸ್ನೆಸ್ಗೂ ಎಷ್ಟಿದೆ ಅಂತಂದರೆ ಎರಡು ಪ್ರಾಜೆಕ್ಟ್ಗೂ ಕೂಡ 60,000 ಇದೆ. ಆ್ಯಂಡ್ ಕ್ಯಾಶ್ ಇನ್ಫ್ಲೋ ಇಯರ್ ಎಷ್ಟಿದೆ ಅಂತಂದರೆ ಫಸ್ಟ್ ಇಯರಲ್ಲಿ ಪ್ರಾಜೆಕ್ಟ್ ಎಕ್ಸಲ್ಲಿ 40,000, ಸೆಕೆಂಡ್ ಇಯರ್ 80,000, ಥರ್ಡ್ ಇಯರ್ 1,20,000 ಇದೆ. ಅದ್ರ ಜೊತೆಗೆ ಪ್ರಾಬಬಿಲಿಟೀಸ್ ಕೊಟ್ಟಿದ್ದಾರೆ. ಎಷ್ಟು ಅಂತಂದರೆ 0.2 ಆ್ಯಂಡ್ ಸೆಕೆಂಡ್ ಇಯರ್ 0.6 ಆ್ಯಂಡ್ ಥರ್ಡ್ ಇಯರ್ 0.2. ನಾವು ಪ್ರಾಜೆಕ್ಟ್ ವೈಯಲ್ಲಿ ಕೂಡ ಇನಿಷಿಯಲ್ ಇನ್ವೆಸ್ಟ್ಮೆಂಟು 60,000 ಇದೆ. ಫಸ್ಟ್ ಇಯರ್ಗೆ ಕ್ಯಾಶ್ ಇನ್ಫ್ಲೋ ಎಷ್ಟಿದೆ ಅಂತ ಅಂದರೆ ಇಲ್ಲಿ ಕ್ಯಾಶ್ ಇನ್ಫ್ಲೋ ಇಯರಲ್ಲಿ ಎಷ್ಟಿದೆ ಅಂತ ಅಂದರೆ ಕೊಟ್ಟಿದ್ದಾರೆ ನೋಡಿ 80,000, 90,000 ಆ್ಯಂಡ್ ಥರ್ಡ್ ಇಯರು 90,000. ಪ್ರಾಬಬಿಲಿಟಿ ಬಂದು 0 to 0.6 ಆ್ಯಂಡ್ 0.2 ಇದೆ. ನಾವು ಅಸ್ಯೂಮಿಂಗ್ ದಟ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಟ್ 10%, ಅಡ್ವೈಸ್ ದ ಸೆಲೆಕ್ಷನ್ ಆಫ್ ದ ಪ್ರಾಜೆಕ್ಟ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಏನಂತಂದರೆ ಕಾಸ್ಟ್ ಆಫ್ ಕ್ಯಾಪಿಟಲ್ ಆರ್ ಪಿ ವಿ ಫ್ಯಾಕ್ಟರ್ಸ್ ಎಷ್ಟಿದೆ ಅಂತ ಅಂದರೆ 10% ಅಂತ ಹೇಳಿದ್ದಾರೆ. ಸೊ ಇದರಲ್ಲಿ ಯಾವುದು ಪ್ರಾಜೆಕ್ಟ್ ಬೆಸ್ಟ್ ಅಂತ ನಾವು ಸೆಲೆಕ್ಷನ್ ಮಾಡಬೇಕು, ಅಡ್ವೈಸ್ ಮಾಡಬೇಕು ಅಂತ ಹೇಳಿದ್ದಾರೆ. ಇವಾಗ ಕ್ಯಾಲ್ಕುಲೇಷನ್ನ ನೋಡೋಣ. ಕ್ಯಾಲ್ಕುಲೇಷನ್ ಈಸ್ ವೆರಿ ಈಸಿ. ಫಸ್ಟ್ ಏನಂತಂದರೆ ಕ್ಯಾಲ್ಕುಲೇಷನ್ ಆಫ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಅಂತ ಹೆಡ್ಡಿಂಗ್ ತಗೊಳ್ಳಿ. ಪ್ರಾಜೆಕ್ಟ್ ಎಕ್ಸ್ ಆ್ಯಂಡ್ ಪ್ರಾಜೆಕ್ಟ್ ವೈ. ಸೊ ಇಲ್ಲಿ ಫಸ್ಟ್ ಏನಂತ ಅಂದರೆ ಇಯರ್ ಕಾಲಮ್ ತಗೊಳ್ಳಿ. ಇಯರಲ್ಲಿ ಎಷ್ಟು ಇಯರ್ ಕೊಟ್ಟಿದ್ದಾರೆ, 1, 2, 3 ಇಯರ್ಸ್ ಕೊಟ್ಟಿದ್ದಾರೆ. 3 ಇಯರ್ಸ್ ತಗೊಳ್ಳಿ. ಆ್ಯಂಡ್ ಪಿ ವಿ ಫ್ಯಾಕ್ಟರ್ಸ್ ಎಷ್ಟು ಅಂತಂದರೆ 10% ಕೊಟ್ಟಿದ್ದಾರಲ್ವಾ. ಸೊ 10%ಗೆ ಪಿ ವಿ ಫ್ಯಾಕ್ಟರ್ಸ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಯಾವ ರೀತಿ ಅಂದರೆ ಎರಡು ಪ್ರಾಜೆಕ್ಟ್ಗೂ ಕೂಡ ಪಿ ವಿ ಫ್ಯಾಕ್ಟರ್ಸ್ ಎಷ್ಟಿರುತ್ತೆ ಅಂದರೆ 10% ಇರುತ್ತೆ. ಸೊ ಇಲ್ಲಿ ನೋಡಿ ಯಾವ ರೀತಿ ಅಂದರೆ 1/1.10. ಫಸ್ಟ್ ಇಯರ್ಗೆ ಎಷ್ಟು ಅಂತಂದರೆ 0.909 ಆ್ಯಂಡ್ ಸೆಕೆಂಡ್ ಇಯರ್ ಇದನ್ನು ಈಕ್ವಲ್ಸ್ ಮಾಡ್ತಾ ಇದ್ರೆ ಸೆಕೆಂಡ್ ಇಯರ್ಗೆ ಬರುತ್ತೆ 0.826 ಆ್ಯಂಡ್ ಥರ್ಡ್ ಇಯರ್ಗೆ 0.751 ಇದೆ. ಸೊ ಇಲ್ಲಿ ಏನಂತ ಅಂದರೆ ಪಿ ವಿ ಫ್ಯಾಕ್ಟರ್ಸು ಅಂದರೆ ಇಲ್ಲಿ 1/1 ಪ್ಲಸ್ ಆರ್. ಸೊ ನಂಬರ್ ಆಫ್ ಇಯರ್ಸ್ ಇಲ್ಲಿ ಏನು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಿ. ಸೊ ಇಲ್ಲಿ ಪಿ ವಿ ಫ್ಯಾಕ್ಟರ್ ಆಯಿತು. ಅದಾದಮೇಲೆ ನೆಕ್ಸ್ಟು ಪ್ರಾಜೆಕ್ಟ್ ಎಕ್ಸ್ಗೆ ಕ್ಯಾಶ್ ಇನ್ಫ್ಲೋ ಎಷ್ಟು ಕೊಟ್ಟಿದ್ದಾರೆ ನೋಡಿ. 40,000 ಫಸ್ಟ್ ಇಯರ್, ಸೆಕೆಂಡ್ ಇಯರ್ 80,000, ಥರ್ಡ್ ಇಯರ್ 1,20,000. ಸೊ ಇಲ್ಲಿ 40,000, 80,000, 1,20,000 ಆಯಿತು. ಆ್ಯಂಡ್ ಪ್ರಾಬಬಿಲಿಟಿ ಕೊಟ್ಟಿದ್ದಾರೆ. ಪ್ರಾಬಬಿಲಿಟಿ ಎಷ್ಟಂತ ಅಂದರೆ 0.2, 0.6, 0.2. ಸೊ ಇವಾಗ ಇಲ್ಲಿ ನಮಗೆ ಪ್ರಾಬಬಿಲಿಟಿ ಏನಂತ ಅಂದರೆ ಪ್ರಾಬಬಿಲಿಟೀಸ್ ದ ಎಕ್ಸ್ಪೆಕ್ಟೆಡ್ ಮಾನಿಟರಿ ವ್ಯಾಲ್ಯೂ ಮೇ ಬಿ ಕಾಂಪ್ಯೂಟೆಡ್ ಬೈ ಮಲ್ಟಿಪ್ಲೈಯಿಂಗ್ ಕ್ಯಾಶ್ ಇನ್ಫ್ಲೋಸ್ ವಿತ್ ದ ಪ್ರಾಬಬಿಲಿಟಿ ಅಸೈನ್ಡ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕ್ಯಾಶ್ ಇನ್ಫ್ಲೋ ಕೊಟ್ಟಿದ್ದಾರೆ ಆ್ಯಂಡ್ ಪ್ರಾಬಬಿಲಿಟಿ ಕೊಟ್ಟಿದ್ದಾರೆ. ಸೊ ಇವೆರಡನ್ನು ಕೂಡ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಎಕ್ಸ್ಪೆಕ್ಟೆಡ್ ಮಾನಿಟರಿ ವ್ಯಾಲ್ಯೂ, ಸೊ ಇಲ್ಲಿ ಕೊಟ್ಟಿದ್ದಾರಲ್ವ ಎಕ್ಸ್ಪೆಕ್ಟೆಡ್ ಮಾನಿಟರಿ ವ್ಯಾಲ್ಯೂ ಸಿಗುತ್ತೆ ನಮಗೆ. ಸೊ ಎಷ್ಟು ಎಕ್ಸ್ಪೆಕ್ಟೆಡ್ ಮಾನಿಟರಿ ವ್ಯಾಲ್ಯೂ ಅಂತಂದರೆ ಇಲ್ಲಿ ನೋಡಿ 40,000 ಇಂಟು 0.2 ಮಾಡಿದ್ರೆ ಫಸ್ಟ್ ಇಯರ್ಗೆ ಎಕ್ಸ್ಪೆಕ್ಟೆಡ್ ಮಾನಿಟರಿ ವ್ಯಾಲ್ಯೂ 8,000 ಬರುತ್ತೆ. ಅದೇ ರೀತಿ 80,000 ಇಂಟು 0.6 ಮಾಡಿದ್ರೆ ಸೆಕೆಂಡ್ ಇಯರ್ಗೆ 48,000 ಆ್ಯಂಡ್ ಥರ್ಡ್ ಇಯರ್ಗೆ 1,20,000 ಇಂಟು 0.2 ಮಾಡಿದರೆ 24,000 ಬರುತ್ತೆ. ಸೊ ದಿಸ್ ಈಸ್ ದ ಎಕ್ಸ್ಪೆಕ್ಟೆಡ್ ಮಾನಿಟರಿ ವ್ಯಾಲ್ಯೂ. ಸೊ ಈ ಎಕ್ಸ್ಪೆಕ್ಟೆಡ್ ಮಾನಿಟರಿ ವ್ಯಾಲ್ಯೂ ಮತ್ತು ಪಿ ವಿ ಫ್ಯಾಕ್ಟರ್ನ ಮಲ್ಟಿಪ್ಲೈ ಮಾಡಬೇಕು. ಗೊತ್ತಾಯ್ತಾ? ಫಸ್ಟು ಕ್ಯಾಶ್ ಇನ್ಫ್ಲೋ ಪ್ರಾಬಬಿಲಿಟಿನ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ವಿ ವಿಲ್ ಗೆಟ್ expected monetary value. Now we have to multiply with the expected monetary value and PV factor. So expected monetary value ಎಷ್ಟಿದೆ ಫಸ್ಟ್ ಇಯರ್ಗೆ 8,000 ಇದೆ.
ಆ್ಯಂಡ್ ಪಿ ವಿ ಫ್ಯಾಕ್ಟರ್ ಎಷ್ಟಿದೆ ಅಂದರೆ 0.909 ಇದೆ. ಸೊ ಅವಾಗ ಎಷ್ಟು ಬರುತ್ತೆ ಅಂದರೆ 7,272 ಬರುತ್ತೆ. ಹಾಗೆ ಸೆಕೆಂಡ್ ಇಯರ್ಗೆ 48,000 ಇಂಟು 0.826 ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ 39,648 ಬರುತ್ತೆ. ಇಲ್ಲಿ 39,648. ಆ್ಯಂಡ್ ಥರ್ಡ್ ಇಯರ್ಗೆ ಎಷ್ಟು ಅಂತಂದರೆ 24,000 ಇಂಟು 0.751 ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ 18,024 ಬಂದಿದೆ. ಸೊ ಇವಾಗ ಕ್ಯಾಲ್ಕುಲೇಟ್ ಮಾಡಿ ಎಷ್ಟಂದರೆ 7,272 ಪ್ಲಸ್ 39,648 ಪ್ಲಸ್ 18,024 ಮಾಡಿದ್ರೆ ನಮ್ಗೆ ಎಷ್ಟು ಬಂತು ಅಂದರೆ 64,944. ಸೊ ಇದು ಪ್ರಾಜೆಕ್ಟ್ ಎಕ್ಸ್ ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಎಷ್ಟು ಬಂದಿದೆ ಅಂದರೆ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಬಂದು 64,944 ಬಂದಿದೆ. ಸೊ ಫಸ್ಟು ಗೊತ್ತಾಯ್ತಲ್ವ, ಇಲ್ಲಿ ಪಿ ವಿ ಫ್ಯಾಕ್ಟರ್ಸ್ನ ಇಯರ್ ತೊಗೊಳ್ಳಿ, ದೆನ್ ಪಿ ವಿ ಫ್ಯಾಕ್ಟರ್ಸ್ ತೊಗೋಬೇಕು. ಕ್ಯಾಶ್ ಇನ್ಫ್ಲೋ ಆ್ಯಂಡ್ ಪ್ರಾಬಬಿಲಿಟಿ ಏನಂತಂದರೆ ಕ್ವಶನಲ್ಲೇ ಕೊಟ್ಟಿರ್ತಾರೆ. ಇವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಎಕ್ಸ್ಪೆಕ್ಟೆಡ್ ಮಾನಿಟರಿ ವ್ಯಾಲ್ಯೂ ಬರುತ್ತೆ. ಎಕ್ಸ್ಪೆಕ್ಟೆಡ್ ಮಾನಿಟರಿ ವ್ಯಾಲ್ಯೂ ಜೊತೆ ಪಿ ವಿ ಫ್ಯಾಕ್ಟರ್ನ ಮಲ್ಟಿಪ್ಲೈ ಮಾಡಿದಾಗ ಪ್ರೆಸೆಂಟ್ ವ್ಯಾಲ್ಯೂ ಬರುತ್ತೆ. ಇವಾಗ ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ನೋಡಿ ಎಷ್ಟಿದೆ ಅಂದರೆ 64,944 ಇದೆ. ಇವಾಗ ಇದರಲ್ಲಿ ನಮಗೆ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಎಷ್ಟಿದೆ 60,000ನ ಲೆಸ್ ಮಾಡಿ. ಸೊ 60,000ನ ಲೆಸ್ ಮಾಡಿದ್ರೆ ನಮಗೆ ಟೋಟಲ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಎಷ್ಟಾಗುತ್ತೆ ಅಂದರೆ 4,944 ಆಗುತ್ತೆ. ದಿಸ್ ಈಸ್ ಫಾರ್ ಪ್ರಾಜೆಕ್ಟ್ ಎಕ್ಸ್. ಇದೇ ರೀತಿ ಪ್ರಾಜೆಕ್ಟ್ ವೈಗೆ ಕ್ಯಾಲ್ಕುಲೇಟ್ ಮಾಡೋಣ. ಯಾವ ರೀತಿ ಅಂದರೆ ಸೇಮ್ ಪಿ ವಿ ಫ್ಯಾಕ್ಟರ್ಸ್ 10% ಇದೆಯಲ್ವಾ, ಸೇಮ್ ಆಸ್ ಇಟ್ ಈಸ್ ಬರ್ಕೊಳ್ಳಿ. ಇಲ್ಲಿ ಏನಿದೆಯೋ ಅದೇ 0.909, 0.826, 0.751. ಆ್ಯಂಡ್ ಕ್ಯಾಶ್ ಇನ್ಫ್ಲೋ ನೋಡಿ ಪ್ರಾಜೆಕ್ಟ್ ವೈಗೆ ಫಸ್ಟ್ ಇಯರ್ 80,000, ಸೆಕೆಂಡ್ ಇಯರ್ 90, ಥರ್ಡ್ ಇಯರ್ 90,000 ಕೊಟ್ಟಿದ್ದಾರೆ. ಆ್ಯಂಡ್ ಪ್ರಾಬಬಿಲಿಟೀಸ್ ಎಷ್ಟು ಅಂತಂದರೆ 0.2, 0.6 ಆ್ಯಂಡ್ ಫಾರ್ ಥರ್ಡ್ ಇಯರ್ 0.2 ಇದೆ. ಸೊ ಈಗ ಇವೆರಡು ಕ್ಯಾಶ್ ಇನ್ಫ್ಲೋ ಆ್ಯಂಡ್ ಪ್ರಾಬಬಿಲಿಟಿ ಇವೆರಡನ್ನು ಕೂಡ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಎಕ್ಸ್ಪೆಕ್ಟೆಡ್ ಮಾನಿಟರಿ ವ್ಯಾಲ್ಯೂ ಎಷ್ಟು ಸಿಗುತ್ತೆ ಅಂದರೆ ಫಸ್ಟ್ ನೋಡಿ 80,000 ಇಂಟು 0.2 ಮಾಡಿದ್ರೆ 16,000. ಆ್ಯಂಡ್ ಸೆಕೆಂಡ್ ಇಯರ್ಗೆ 90,000 ಇಂಟು 0.6 ಮಾಡಿದ್ರೆ 54,000. ಆ್ಯಂಡ್ ಥರ್ಡ್ ಇಯರ್ಗೆ 90,000 ಇಂಟು 0.2 ಮಾಡಿದರೆ 18,000 ಬಂತು. ಸೊ ಇವಾಗ ನಮಗೆ ಎಕ್ಸ್ಪೆಕ್ಟೆಡ್ ಮಾನಿಟರಿ ವ್ಯಾಲ್ಯೂ, ಸೊ ಇದನ್ನು ಮತ್ತು ಪಿ ವಿ ಫ್ಯಾಕ್ಟರ್ ಇವೆರಡನ್ನು ಕೂಡ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಪ್ರೆಸೆಂಟ್ ವ್ಯಾಲ್ಯೂ ಸಿಗುತ್ತೆ. ಸೊ ಫಸ್ಟ್ ಇವಾಗ ನೋಡಿ 16,000 ಇಂಟು 0.909 ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ 14,544 ಬಂತ. ಸೊ ಫಸ್ಟ್ ಇಯರ್. ಆ್ಯಂಡ್ ಸೆಕೆಂಡ್ ಇಯರ್ಗೆ 54,000 ಇಂಟು 0.826 ಮಾಡಿದರೆ ಎಷ್ಟು ಅಂತ ಅಂದರೆ 44,604. ಆ್ಯಂಡ್ ಥರ್ಡ್ ಇಯರ್ಗೆ 18,000 ಇಂಟು 0.751 ಮಾಡಿದರೆ ಎಷ್ಟು ಅಂತಂದರೆ 13,518 ಬರುತ್ತೆ. ಸೊ ಇವಾಗ ಮೂರನ್ನು ಟೋಟಲ್ ಮಾಡಿದ್ರೆ ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಎಷ್ಟು ಅಂತ ನೋಡೋಣ. 14,544 ಪ್ಲಸ್ 44,604 ಪ್ಲಸ್ 13,518 ಟೋಟಲ್ ಮಾಡಿದ್ರೆ ನಮಗೆ 72,666 ಬಂತು. ಈಗ ಇನಿಷಿಯಲ್ ಇನ್ವೆಸ್ಟ್ಮೆಂಟು ಪ್ರಾಜೆಕ್ಟ್ ವೈಗೆ ಎಷ್ಟಿದೆ ಅಂತಂದರೆ ಲೆಸ್ ಇನಿಷಿಯಲ್ ಇನ್ವೆಸ್ಟ್ಮೆಂಟು ಪ್ರಾಜೆಕ್ಟ್ ವೈಗೂ ಕೂಡ 60,000 ಇದೆ. ಸೊ ಲೆಸ್ ಮಾಡಿದ್ರೆ ಇಲ್ಲಿ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಎಷ್ಟು ಅಂತಂದರೆ 12,666 ಇದೆ. ಸೊ ಇವಾಗ ನೋಡಿ ಎರಡು ಪ್ರಾಜೆಕ್ಟ್ ಇದೆ, ಪ್ರಾಜೆಕ್ಟ್ ಎಕ್ಸ್ ಆ್ಯಂಡ್ ಪ್ರಾಜೆಕ್ಟ್ ವೈ. ಸೊ ಇದರಲ್ಲಿ ನಮಗೆ ಜಾಸ್ತಿ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಯಾವ್ದು ಬಂದಿದೆ ಅಂದರೆ ಇಲ್ಲೂ 60,000 ಇನ್ವೆಸ್ಟ್ ಮಾಡಿದ್ದೀವಿ ಆ್ಯಂಡ್ ಪ್ರಾಜೆಕ್ಟ್ ವೈಗೂ 60,000 ಇನ್ವೆಸ್ಟ್ ಮಾಡಿದ್ದೀವಿ. ಬಟ್ ಇಲ್ಲಿ ನಮಗೆ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ 4,944 ಬಂದಿದೆ, ಇಲ್ಲಿ 12,666 ಬಂದಿದೆ. ಹಾಗಾಗಿ ನಾವು ಸಜೆಷನ್ ಮಾಡಬೇಕು ಯಾವ ರೀತಿ ಅಂದರೆ ಆಸ್ ದ ಎನ್ ಪಿ ವಿ ಆಫ್ ದ ಪ್ರಾಜೆಕ್ಟ್ ವೈ ಈಸ್ ಮೋರ್ ದೆನ್ ದ ಪ್ರಾಜೆಕ್ಟ್ ಆಫ್ ಎಕ್ಸ್ ಅಲ್ವಾ. ಪ್ರಾಜೆಕ್ಟ್ ಎಕ್ಸ್ಗಿಂತ ಪ್ರಾಜೆಕ್ಟ್ ವೈ ಜಾಸ್ತಿ ಇದೆ. ಆಫ್ಟರ್ ಟೇಕಿಂಗ್ ಇನ್ ಟು ಕನ್ಸಿಡರೇಷನ್ ದ ಪ್ರಾಬಬಿಲಿಟಿ ಆಫ್ ಕ್ಯಾಶ್ ಇನ್ಫ್ಲೋ ಪ್ರಾಜೆಕ್ಟ್ ವೈ ಈಸ್ ಮೋರ್ ಪ್ರಾಫಿಟಬಲ್ ಅಂತ ನಾವಿಲ್ಲಿ ಸಜೆಸ್ಟ್ ಮಾಡ್ತೀವಿ. ಪ್ರಾಜೆಕ್ಟ್ ವೈ ಪ್ರಿಫರಬಲ್ ಮಾಡಬೇಕು ಅಂತ. ಸೊ ಇಷ್ಟನ್ನು ಮಾಡಿದ್ರೆ ನಿಮಗೆ ಎಕ್ಸಾಮಲ್ಲಿ 12 ಮಾರ್ಕ್ಸ್ಗೆ ಇರುತ್ತೆ. ಸೊ ಇದು ಬಂದು ಪ್ರಾಬಬಿಲಿಟಿ ಟೆಕ್ನಿಕ್. ಇದ್ರ ಮೇಲೆ ಇನ್ನೊಂದು ಪ್ರಾಬ್ಲಮ್ನ ನೋಡೋಣ ಇದೇ ವಿಡಿಯೋದಲ್ಲಿ. ಸೊ ಈ ವಿಡಿಯೋದಲ್ಲಿ 2 ಪ್ರಾಬ್ಲಮ್ನ ಕೊಡ್ತಾ ಇದ್ದೀನಿ, ನಿಮಗೆ ಒಂದು ಪ್ರಾಕ್ಟೀಸ್ ಆಗಲಿ ಅಂತ. ಸೊ ನಿಮಗೆ ಒಂದು ವಿಡಿಯೋ ಕಂಪ್ಲೀಟಾಗಿ ನೋಡಿದ್ರೆ ಯು ವಿಲ್ ಗೆಟ್ ಟು ನೋ ಕಂಪ್ಲೀಟ್ ಕಾನ್ಸೆಪ್ಟ್ ಇಯರ್ ಓನ್ಲಿ. ಫಸ್ಟ್ ಒನ್ ಈಸ್ ಕ್ಯಾಲ್ಕುಲೇಟ್ ದ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ದ ವ್ಯಾಲ್ಯೂ ಫ್ರಮ್ ದ ಫಾಲೋಯಿಂಗ್ ಡೇಟಾ ಆ್ಯಂಡ್ ಆಫರ್ ಯುವರ್ ಕಮೆಂಟ್ ಆನ್ ದ 2 ಪ್ರಪೋಸಲ್ಸ್ ಅಂತ ಹೇಳಿದರೆ. ಸೊ ಇಲ್ಲೂ ಅಷ್ಟೇ ನೋಡಿ ಪ್ರಾಜೆಕ್ಟ್ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ ಎಕ್ಸ್ ಆ್ಯಂಡ್ ಪ್ರಾಜೆಕ್ಟ್ ವೈ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನಂತಂದರೆ ಕ್ಯಾಶ್ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಎಷ್ಟಿದೆ ಅಂದರೆ ಪ್ರಾಜೆಕ್ಟ್ ಎಕ್ಸ್ಗೆ 6,000, ಪ್ರಾಜೆಕ್ಟ್ ವೈಗೆ 6,000. ಎರಡು ಪ್ರಾಜೆಕ್ಟ್ಗೂ ಕೂಡ 6,000 ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಸೊ ಆ ಪ್ರಾಜೆಕ್ಟ್ಗೆ 6,000 ಇನ್ವೆಸ್ಟ್ ಮಾಡಿದ್ರೆ ಕ್ಯಾಶ್ ಇನ್ಫ್ಲೋ ಎಷ್ಟು ಬರುತ್ತೆ ಅಂದರೆ ಟೋಟಲ್ 4 ಇಯರ್ಸ್ ಕೊಟ್ಟಿದ್ದಾರೆ. ಫಸ್ಟ್ ಇಯರ್ 5,000 ಬರುತ್ತೆ, ಸೆಕೆಂಡ್ ಇಯರ್ 10,000, ಥರ್ಡ್ ಇಯರ್ 13,000
15,000, 4 year 15,000 ಆ್ಯಂಡ್ ಪ್ರಾಬಬಿಲಿಟಿ ಎಷ್ಟಿದೆ ಅಂದರೆ ಫಸ್ಟ್ ಇಯರ್ಗೆ 0.2, ಸೆಕೆಂಡ್ ಇಯರ್ 0.4 ಆ್ಯಂಡ್ ಥರ್ಡ್ ಇಯರ್ 0.2 ಆ್ಯಂಡ್ ಫೋರ್ತ್ ಇಯರ್ಗೆ 0.2 ಇದೆ. ಆ್ಯಂಡ್ ಪ್ರಾಜೆಕ್ಟ್ ವೈಗೆ ಏನಿದೆ ಅಂದರೆ ಇಲ್ಲಿ ಸೇಮ್ ಫಸ್ಟ್ ಇಯರ್ 7,000, ಸೆಕೆಂಡ್ ಇಯರ್ 9,000 ಆ್ಯಂಡ್ ಥರ್ಡ್ ಇಯರ್ 11, ಫೋರ್ತ್ ಇಯರ್ 13,000 ಇದೆ. ಆ್ಯಂಡ್ ಇಲ್ಲಿ ಪ್ರಾಬಬಿಲಿಟಿ ನೋಡಿ 0.20 ಪ್ಲಸ್ ಸೆಕೆಂಡ್ ಇಯರ್ಗೆ 0.50 ಆ್ಯಂಡ್ ಥರ್ಡ್ ಇಯರ್ಗೆ 0.15 ಆ್ಯಂಡ್ ಫೋರ್ತ್ ಇಯರ್ಗೆ 0.15 ಕೊಟ್ಟಿದ್ದಾರೆ. ನಾವು ಏನಂತಂದರೆ ದ ಕಾಸ್ಟ್ ಆಫ್ ಕ್ಯಾಪಿಟಲ್ ಆಫ್ ದ ಬೋತ್ ಪ್ರಾಜೆಕ್ಟ್. ಸೊ ಇಲ್ಲಿ ಎರಡು ಪ್ರಾಜೆಕ್ಟ್ಗೂ ಕಾಸ್ಟ್ ಆಫ್ ಕ್ಯಾಪಿಟಲ್ ಎಷ್ಟಿದೆ ಅಂದರೆ ಪಿ ವಿ ಫ್ಯಾಕ್ಟರ್ಸ್ ಎಷ್ಟಿದೆ ಅಂದರೆ 12%. ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂತಾದರೂ ಕೊಡಲಿ ಅಥವಾ ಪಿ ವಿ ಫ್ಯಾಕ್ಟರ್ಸ್ ಅಂತಾದರೂ ಕೊಡಲಿ ಎಷ್ಟಿದೆ ಅಂತಂದರೆ 12%. ಇವಾಗ ನಾವು ನೆಟ್ ಪ್ರೆಸೆಂಟ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಬೇಕು. ಯಾವ ರೀತಿ ಅಂದರೆ ಕ್ಯಾಲ್ಕುಲೇಷನ್ ಆಫ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಪ್ರಾಜೆಕ್ಟ್ ಎಕ್ಸ್ಗೆ ಫಸ್ಟು ಕ್ಯಾಲ್ಕುಲೇಟ್ ಮಾಡೋಣ. ಸೊ ಯಾವ್ದಂದರೆ ಇಯರ್ ಯಾವುದು 1 2 3 4 ಇಯರ್ಸ್ ಇದೆ ತಗೊಳ್ಳಿ. ಆ್ಯಂಡ್ ಪಿ ವಿ ಫ್ಯಾಕ್ಟರ್ಸ್ ಫಾರ್ 12%. ಸೊ ಇವನ್ ಪಿ ವಿ ಫ್ಯಾಕ್ಟರ್ಸ್ ಅಂದರೆ 1/1 ಪ್ಲಸ್ ಆರ್ ನಂಬರ್ ಆಫ್ ಇಯರ್. ಸೊ ನಿಮಗೆ ಸಿಂಪಲ್ ಟೆಕ್ನಿಕ್ ಗೊತ್ತಿದೆ ಅಲ್ವಾ, ಯಾವ ರೀತಿ ಅಂದರೆ 1/1.12 ಮಾಡಿದ್ರೆ ಫಸ್ಟ್ ಇಯರ್ಗೆ ಎಷ್ಟು ಬರುತ್ತೆ ಅಂದರೆ ಇಲ್ಲಿ ನೋಡಿ 0.893 ಇದೆ. ಇಲ್ಲಿ ನೆಕ್ಸ್ಟ್ 8 ಇರೋದ್ರಿಂದ ರೌಂಡ್ ಫಿಗರ್ 3 ಮಾಡಿ. ಆ್ಯಂಡ್ ಸೆಕೆಂಡ್ ಒನ್ ಈಸ್ 797 ಆ್ಯಂಡ್ ಥರ್ಡ್ ಒನ್ ಈಸ್ 711 ಇದೆ 712 ಆ್ಯಂಡ್ ಫೋರ್ತ್ ಇಯರ್ಗೆ 0.635. ಸೊ ಇದೇನಂತಂದರೆ ಪಿ ವಿ ಫ್ಯಾಕ್ಟರ್ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಲ್ವಾ. ಸೊ ಇದೇ ಪಿ ವಿ ಫ್ಯಾಕ್ಟರ್ಸು ಪ್ರಾಜೆಕ್ಟ್ ವೈಗೂ ಕೂಡ ಸೇಮ್ ಅಪ್ಲಿಕೇಬಲ್ ಆಗುತ್ತೆ. ಅದಾದಮೇಲೆ ನೆಕ್ಸ್ಟು ಇವಾಗ ಕ್ಯಾಶ್ ಇನ್ಫ್ಲೋಸ್ನ ನೋಡಿ ಎಷ್ಟು ಕೊಟ್ಟಿದ್ದಾರೆ 5,000, 20,000, 13,000, 15,000 ರೆಸ್ಪೆಕ್ಟಿವ್ ಇಯರ್ ಪ್ರಕಾರ ಬರ್ಕೊಳ್ತೀವಿ. ಅದಾದಮೇಲೆ ಕ್ಯಾಶ್ ಇನ್ಫ್ಲೋ ಜೊತೆ ನಾವು ಪ್ರಾಬಬಿಲಿಟಿನ ಮಲ್ಟಿಪ್ಲೈ ಮಾಡ್ತಾ ಹೋಗ್ತೀವಿ. ಸೊ ಇಲ್ಲಿ ನೋಡಿ ಕ್ಯಾಶ್ ಇನ್ಫ್ಲೋ ಎಷ್ಟಿದೆ ಅಂತಂದರೆ ಫಸ್ಟ್ ಒನ್ ಈಸ್ 5,000 ಇಂಟು 0.2 ಮಾಡಿದ್ರೆ ಫಸ್ಟ್ ಇಯರ್ಗೆ ಎಷ್ಟು ಬಂತು ಎಕ್ಸ್ಪೆಕ್ಟೆಡ್ ಮಾನಿಟರಿ ವ್ಯಾಲ್ಯೂ 1,000. ಆ್ಯಂಡ್ ಸೆಕೆಂಡ್ ಇಯರ್ ನೋಡಿ 10,000 ಇಂಟು 0.4 ಮಾಡಿದರೆ 4,000. ಹಾಗೆ 13,000 ಇಂಟು 0.2 ಮಾಡಿದ್ರೆ 2,600. ಹಾಗೆ 15,000 ಇಂಟು 0.2 ಮಾಡಿದ್ರೆ ಎಷ್ಟಂತಂದರೆ 3,000 ಬಂತು. ಈಗ ಎಕ್ಸ್ಪೆಕ್ಟೆಡ್ ಮಾನಿಟರಿ ವ್ಯಾಲ್ಯೂ ಜೊತೆ ಪಿ ವಿ ಫ್ಯಾಕ್ಟರ್ನ ಮಲ್ಟಿಪ್ಲೈ ಮಾಡಬೇಕು. ಸೊ ಇದನ್ನು ನಾವು ಇಲ್ಲಿ ಮಲ್ಟಿಪ್ಲೈ ಮಾಡಬೇಕು. ಸೊ ಇದೆರಡು ಮಲ್ಟಿಪ್ಲೈ ಮಾಡಬೇಕು, ಇದೆರಡು ಮಲ್ಟಿಪ್ಲೈ ಮಾಡಬೇಕು. ಇವಾಗ ನೋಡಿ ಎಷ್ಟಂತಂದರೆ ಎಕ್ಸ್ಪೆಕ್ಟೆಡ್ ಮಾನಿಟರಿ ವ್ಯಾಲ್ಯೂ ಫಸ್ಟ್ ಇಯರ್ಗೆ 1,000 ಬಂದಿದೆ ಇಂಟು 0.893 ಮಾಡಿದರೆ ಎಷ್ಟು ಬರುತ್ತೆ ಅಂದರೆ 893ನೇ ಬರುತ್ತೆ. ಆ್ಯಂಡ್ ಸೆಕೆಂಡ್ ಒನ್ಗೆ 4,000 ಇಂಟು 0.797 ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ 3,188 ಬರುತ್ತೆ. ಆ್ಯಂಡ್ ಥರ್ಡ್ ಇಯರ್ಗೆ 2,600 ಇಂಟು 0.712 ಮಾಡಿದ್ರೆ ಎಷ್ಟಾಗುತ್ತೆ ಅಂದರೆ ಇಲ್ಲಿ ನೋಡಿ 1,851 ಇದೆ 1,851. ಹಾಗೆ ಥರ್ಡ್ ಇಯರ್ಗೆ 3,000 ಇಂಟು 0.635 ಮಾಡಿದರೆ ಎಷ್ಟು ಬರುತ್ತೆ ಅಂದರೆ 1,905 ರೂಪೀಸ್ ಬರುತ್ತೆ. ಸೊ ಇವಾಗ ಇದಿಷ್ಟನ್ನು ಟೋಟಲ್ ಮಾಡಿ. ಈಗ 893 ಪ್ಲಸ್ 3,188 ಪ್ಲಸ್ 1,851 ಪ್ಲಸ್ 9,905 ಮಾಡಿದ್ರೆ ಎಷ್ಟಾಗುತ್ತೆ ಅಂದರೆ 7,837 ಆಗುತ್ತೆ. ಸೊ ಇಲ್ಲಿ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಎಷ್ಟು ಇನ್ವೆಸ್ಟ್ ಮಾಡಿದ್ದಾರೆ ಅಂದರೆ 6,000ನ ಇನ್ವೆಸ್ಟ್ ಮಾಡಿದ್ದಾರೆ. ಸೊ ಇದನ್ನು ಲೆಸ್ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಲೆಸ್ ಮಾಡಿದ್ರೆ ಇದನ್ನು ಎಷ್ಟು ಬರುತ್ತೆ ಅಂದರೆ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ 1,837 ಬರುತ್ತೆ. ದಿಸ್ ಈಸ್ ಫಾರ್ ದ ಪ್ರಾಜೆಕ್ಟ್ ಎಕ್ಸ್. ಸೊ ಏನಂತಂದರೆ ತುಂಬ ಸಿಂಪಲ್. ಇಯರ್ ತೊಗೊಳ್ಳಿ, ಪಿ ವಿ ಫ್ಯಾಕ್ಟರ್ಸ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ, ಕ್ಯಾಶ್ ಇನ್ಫ್ಲೋ ಆ್ಯಸ್ ಇಟ್ ಈಸ್ ಏನಿದೆ ಪ್ರಾಬ್ಲಮಲ್ಲಿ ಆ್ಯಂಡ್ ಪ್ರಾಬಬಿಲಿಟಿ. ಕ್ಯಾಶ್ ಇನ್ಫ್ಲೋ ಪ್ರಾಬಬಿಲಿಟಿನ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಎಕ್ಸ್ಪೆಕ್ಟೆಡ್ ಮಾನಿಟರಿ ವ್ಯಾಲ್ಯೂ ಬರುತ್ತೆ. ಈ ಎಕ್ಸ್ಪೆಕ್ಟೆಡ್ ಮಾನಿಟರಿ ವ್ಯಾಲ್ಯೂ ಮತ್ತು ಪಿ ವಿ ಫ್ಯಾಕ್ಟರ್ಸ್ ಎರಡನ್ನೂ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಪ್ರೆಸೆಂಟ್ ವ್ಯಾಲ್ಯೂ ಬರುತ್ತೆ. ಸೊ ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂಯಿಂದ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ನ ಲೆಸ್ ಮಾಡಿದ್ರೆ ನಮಗೆ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಎಷ್ಟಿದೆ 1,837 ಇದೆ. ಈಗ ನೆಕ್ಸ್ಟು ಅದೇ ರೀತಿ ಪ್ರಾಜೆಕ್ಟ್ ವೈಗೆ ಕ್ಯಾಲ್ಕುಲೇಟ್ ಮಾಡೋಣ. ಸೇಮ್ ಇಯರ್ ತೊಗೊಳ್ಳಿ. ಪಿ ವಿ ಫ್ಯಾಕ್ಟರ್ ಪ್ರಾಜೆಕ್ಟ್ ಎಕ್ಸಿಗೆ ಏನು ಕ್ಯಾಲ್ಕುಲೇಟ್ ಮಾಡಿರ್ತೀರಾ ಪ್ರಾಜೆಕ್ಟ್ ವೈಗೂ ಕೂಡ ಅದೇ ಕ್ಯಾರಿ ಆಗಿರುತ್ತೆ. ಯಾಕಂತಂದರೆ ಇಲ್ಲಿ ಬೋತ್ ಪ್ರಾಜೆಕ್ಟ್ಗೂ ಕೂಡ ಕಾಸ್ಟ್ ಆಫ್ ಕ್ಯಾಪಿಟಲ್ ಎಷ್ಟು ಹೇಳಿದ್ದಾರೆ ಅಂದರೆ 12%. ಹಾಗಾಗಿ 0.893 ಆ್ಯಂಡ್ 0.797, 0.712 ಆ್ಯಂಡ್ 0.635 ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ. ಕ್ಯಾಶ್ ಇನ್ಫ್ಲೋಸ್ ನೋಡಿ, ಪ್ರಾಜೆಕ್ಟ್ ವೈಗೆ ಏನೇನು ಕೊಟ್ಟಿದ್ದಾರೆ ಅಂದರೆ 7,000, 9,000, 11,000 ಆ್ಯಂಡ್ ಫೋರ್ತ್ ಇಯರ್ಗೆ 13,000 ಕೊಟ್ಟಿದ್ದಾರೆ. ಆ್ಯಸ್ ಇಟ್ ಈಸ್ 7,000, 9,000,
11 ಆ್ಯಂಡ್ 13,000 ತಗೊಳ್ಳಿ. ಪ್ರಾಬಬಿಲಿಟಿ ಬಂದು ಫಸ್ಟ್ ಇಯರ್ಗೆ 0.20 ಕೊಟ್ಟಿದ್ದಾರೆ, ಇಲ್ಲಿ 0.20, ಸೆಕೆಂಡ್ ಇಯರ್ 0.50, ಇಲ್ಲೂ ಕೂಡ 0.50 ಆ್ಯಂಡ್ ಥರ್ಡ್ ಇಯರ್ಗೆ 0.15 ಆ್ಯಂಡ್ ಇಯರ್ ಆಲ್ಸೋ 0.15 ಆ್ಯಂಡ್ ಫೋರ್ತ್ ಇಯರ್ಗೂ 0.15. ಈಗ ಕ್ಯಾಶ್ ಇನ್ಫ್ಲೋ ಆ್ಯಂಡ್ ಪ್ರಾಬಬಿಲಿಟಿನ ಮಲ್ಟಿಪ್ಲೈ ಮಾಡಿ. ಸೊ 7,000 ಇಂಟು 0.20 ಮಾಡಿದರೆ ಎಷ್ಟು ಬರುತ್ತೆ ಅಂದರೆ 1,400 ಆ್ಯಂಡ್ ಸೆಕೆಂಡ್ ಇಯರ್ಗೆ 9,000 ಇಂಟು 0.5 ಮಾಡಿದರೆ ಎಷ್ಟು ಬರುತ್ತೆ ಅಂದರೆ 4,500 ಆ್ಯಂಡ್ 11,000 ಇಂಟು 0.15 ಮಾಡಿದರೆ ಎಷ್ಟು ಬರುತ್ತೆ ಅಂದರೆ 1,650 ಆ್ಯಂಡ್ ನೆಕ್ಸ್ಟು 13,000 ಇಂಟು 0.15 ಮಾಡಿದರೆ ಎಷ್ಟಾಗುತ್ತೆ ಅಂದರೆ 1,950 rupees ಆಗುತ್ತೆ. ಸೊ ಇವಾಗ ನಮಗೆ ಎಕ್ಸ್ಪೆಕ್ಟೆಡ್ ಮಾನಿಟರಿ ವ್ಯಾಲ್ಯೂ ಬಂತು. ಸೊ ಇವಾಗ ನಾವು ಕ್ಯಾಶ್ ಇನ್ಫ್ಲೋ ಆ್ಯಂಡ್ ಪ್ರಾಬಬಿಲಿಟಿನ ಇವೆರಡು ಮಲ್ಟಿಪ್ಲೈ ಮಾಡಿದಾಗ ಎಕ್ಸ್ಪೆಕ್ಟೆಡ್ ಮಾನಿಟರಿ ವ್ಯಾಲ್ಯೂ ಬಂತು. ಈಗ ಪಿ ವಿ ಫ್ಯಾಕ್ಟರ್ ಆ್ಯಂಡ್ EMVನ ಮಲ್ಟಿಪ್ಲೈ ಮಾಡಿದಾಗ ನಮಗೆ ಪ್ರೆಸೆಂಟ್ ವ್ಯಾಲ್ಯೂ ಸಿಗುತ್ತೆ. ಸೊ ಇಲ್ಲಿ ನೋಡಿ 1,400 ಇಂಟು 0.893 ಮಾಡಿದರೆ ಎಷ್ಟು ಬರುತ್ತೆ ಅಂದರೆ 1,250 ಬರುತ್ತೆ. ಆ್ಯಂಡ್ ಸೆಕೆಂಡ್ ಒನ್ 4,500 ಇಂಟು 0.797 ಮಾಡಿದರೆ ಎಷ್ಟು ಬರುತ್ತೆ ಅಂದರೆ 3,586 ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ 1,650 ಇಂಟು 0.712 ಮಾಡಿದರೆ ಎಷ್ಟು ಬರುತ್ತೆ ಅಂದರೆ 1,174 ಬರುತ್ತೆ. ಆ್ಯಂಡ್ ಎಕ್ಸ್ಟ್ರಾ ಒಂದು ಸೇರಿಕೊಂಡ್ರೆ 5 ಆಗುತ್ತೆ. ಆ್ಯಂಡ್ ನೆಕ್ಸ್ಟು 0.365 ಇಂಟು 1,950 ಮಾಡಿದ್ರೆ ಎಷ್ಟಾಗುತ್ತೆ ಅಂದರೆ 1,238 ಆಗುತ್ತೆ. ಇವಾಗ ಇದನ್ನೆಲ್ಲ ಟೋಟಲ್ ಮಾಡಿದ್ರೆ ಎಲ್ಲ ಇಯರ್ದು ಟೋಟಲ್ ಮಾಡೋಣ, ಎಷ್ಟಾಗುತ್ತೆ ನೋಡೋಣ. ಫಸ್ಟ್ ಒನ್ ಈಸ್ 1,250 ಪ್ಲಸ್ 3,586 ಪ್ಲಸ್ 1,175 ಪ್ಲಸ್ 1,238 ಮಾಡಿದ್ರೆ ಟೋಟಲ್ ಎಷ್ಟು ಅಂತಂದರೆ 7,249 ಬರುತ್ತೆ. ಸೊ ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ. ಇದರಲ್ಲಿ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಪ್ರಾಜೆಕ್ಟ್ ವೈಗೂ ಕೂಡ ಎಷ್ಟಿದೆ ಅಂದರೆ 6,000 ಇದೆ. 6,000ನ ಲೆಸ್ ಮಾಡಿ. ಇನಿಷಿಯಲ್ ಇನ್ವೆಸ್ಟ್ಮೆಂಟು ಪ್ರಾಜೆಕ್ಟ್ ವೈಗೆ ಎಷ್ಟಿದೆ 6,000ನ ಲೆಸ್ ಮಾಡಿದ್ರೆ ನಮಗೆ 1,249 ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಬರುತ್ತೆ. ಇವಾಗ ನೋಡಿ ಪ್ರಾಜೆಕ್ಟ್ ಎಕ್ಸ್ಗೆ 1,837 ಇದೆ ಆ್ಯಂಡ್ ಪ್ರಾಜೆಕ್ಟ್ ವೈಗೆ 1,249 ಇದೆ. ವಿಚೆವರ್ ಈಸ್ ಇವೆರಡರಲ್ಲಿ ಯಾವುದು ಹೈ ಇದೆ ಅಂದರೆ ಪ್ರಾಜೆಕ್ಟ್ ಎಕ್ಸ್. ಸೊ ಇಲ್ಲಿ ನೋಡಿ ಪ್ರಾಜೆಕ್ಟ್ ವೈ ಈಸ್ ಮೋರ್ ರಿಸ್ಕಿ ಬಿಕಾಸ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಪ್ರಾಜೆಕ್ಟ್ ವೈ ಈಸ್ ಲೆಸ್ ದ್ಯಾನ್ ವೆನ್ ಕಂಪೇರ್ ಟು ಪ್ರಾಜೆಕ್ಟ್ ಎಕ್ಸ್. ಸೊ ಇಲ್ಲಿ ಆಲ್ಮೋಸ್ಟ್ ಎರಡೂ ಕೂಡ ನಿಯರೇ ಇರೋದ್ರಿಂದ ಬಟ್ ಇದರಲ್ಲಿ ಬೆಟರ್ ಯಾವುದು ಅಂತಂದರೆ ಪ್ರಾಜೆಕ್ಟ್ ಎಕ್ಸ್. ಸೊ ಇಷ್ಟನ್ನ ಕಮೆಂಟ್ ಮಾಡಿದ್ರೆ ನಿಮಗೆ 12 ಮಾರ್ಕ್ಸಿಗೆ ಸಿಗುತ್ತೆ. ಆ್ಯಂಡ್ ಈ ಥರ ಪ್ರಾಬ್ಲಮ್ನ ಎಕ್ಸಾಮಲ್ಲಿ ಕೇಳ್ತಾರೆ. ಈ ಫಾರ್ 4 ಮಾರ್ಕ್ಸ್ ಅಥವಾ 12 ಮಾರ್ಕ್ಸ್ಗೆ ತುಂಬಾ ಇಂಪಾರ್ಟೆಂಟ್. ಈ ಪ್ರಾಬ್ಲಮ್ ನಿಮ್ಗೆ ಅರ್ಥ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಕ್ಲಾಸ್ಮೇಟ್ಸ್ ಫಾರ್ ಎಕ್ಸಾಮ್. ಆ್ಯಂಡ್ ಆಲ್ ದ ಬೆಸ್ಟ್ ಯುವರ್ ಎಕ್ಸಾಮ್. ಥ್ಯಾಂಕ್ ಯು.